ವೆಲ್ಕಮ್ ಟು ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್. ನಾನು ನಿಮ್ಮ ನವೀನ್ ಎಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ 6 ಅಂಕಕ್ಕೆ ಕೇಳಬಹುದಾದಂಥ ಪ್ರಾಡಕ್ಟ್ ಮೆಥಡ್, ಅಂದರೆ ಇದು 4ನೇ ವಿಡಿಯೋ ನಮ್ಮ ಚಾನಲಲ್ಲಿ ಬರ್ತಾ ಇರೋಂಥದ್ದು. ಸೊ 4 ವಿಡಿಯೋಗಳನ್ನ ನೀವು ನೋಡಿದ್ರೆ ಈ ಕಾನ್ಸೆಪ್ಟ್ನ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಎಲ್ಲೂ ಸಹ ಸ್ಕಿಪ್ ಮಾಡಿದ ಹಾಗೆ ಪ್ರತಿ ಪಾಯಿಂಟನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸೊ 6ಕ್ಕೆ 6 ಅಂಕವನ್ನು ಈಸಿಯಾಗಿ ಗಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿನ ಆರಂಭ ಮಾಡೋಣ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ನವೀನ್ ಟ್ಯೂಟೋರಿಯಲ್ ಆಫ್ ಕಾಮರ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಹೇಳೋದ್ರ ಮುಖಾಂತರ ಸೊ ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಆರಂಭ ಮಾಡೋಣ. ಸೊ ಮೊದಲಿಗೆ 1 ಅಂಕದ ಪ್ರಶ್ನೆ ನಿಮಗೆ ಯಾವ ರೀತಿ ಕೇಳ್ಬೋದು, ಅಥವಾ ಬೇಸಿಕ್ಕಾಗಿ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರೇನು. ಸೊ ವೆನ್ 2 or more person join hands and to set off a business and share its profit and losses, they are said to be partnership. ಓಕೆ, ಕಾಮನ್ ಆಗಿ ನಾವೇನಂತ ಹೇಳ್ತೀವಿ, ಸೊ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಯು ಸೇರಿ ಒಂದು ವ್ಯವಹಾರವನ್ನು ಆರಂಭ ಮಾಡಿ ಬರುವಂಥ ಲಾಭ ನಷ್ಟವನ್ನು ಏನಾದರೂ ಹಂಚಿಕೊಳ್ತಿರುವಂಥ ಸಂಸ್ಥೆಗೆ ನಾವೇನಂತ ಹೇಳ್ತೀವಿ, ಸಾಮಾನ್ಯವಾಗಿ ಪಾಲುದಾರಿಕೆ ಸಂಸ್ಥೆ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಅಥವಾ ಇನ್ ದ ಆಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಅಂದರೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಒಳಗಡೆ ಕೆಲವೊಂದು ಪ್ರಾವಿಷನ್ ಕೊಟ್ಟಿದ್ದಾನೆ. ಅದರಲ್ಲಿ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಯಾವುದು ಅಂತ ಹೇಳಿದ್ರೆ, ಸೊ ಹಿಂದಿನ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ಈ ರೀತಿ ಪ್ರಶ್ನೆನ ಕೇಳಿದರು, ಅಥವಾ ನಿಮಗೆ ಎಲ್ಲೋ ಒಂದು ಕಡೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲೋ, MCQ ಕ್ವಶನ್ಸಲ್ಲೋ, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲೋ, ಅಥವಾ ಒನ್ ವರ್ಡಿಗೆ ಏನಾದರೂ ಕೇಳ್ತು ಅಂತ ಹೇಳಿದ್ರೆ ಇದು ತುಂಬ ಸಹಾಯ ಆಗುತ್ತೆ. ಸೊ ಏನೇನು ಇದೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಕ್ವಲಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು ಚಾರ್ಜ್ ಮಾಡಲಿಕ್ಕೆ ಬರೋಲ್ಲ, ನೋ ಚಾರ್ಜಡ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗು ನೋ ಇಂಟ್ರೆಸ್ಟ್ ಚಾರ್ಜಡ್, ಇಂಟ್ರೆಸ್ಟ್ ಆನ್ ಲೋನ್ 6% ಪರ್ ಆ್ಯನಮ್. ಓಕೆ, ರೆಮ್ಯುನರೇಷನ್ ಅಥವಾ ಸ್ಯಾಲರಿ ಅಥವಾ ನೋ ಸ್ಯಾಲರಿ ಅಂತ ಹೇಳಿ ಕರಿತಾ ಹೋಗ್ತೀವಿ, ರೆಮ್ಯುನರೇಷನ್ ಫಾರ್ ಫಾರ್ಮ್ ವರ್ಕ್. ಸೊ ಯಾವುದೇ ರೀತಿ ಸ್ಯಾಲ್ರಿನ ಕೊಡ್ಲಿಕ್ಕೆ ಬರೋಲ್ಲ. ಇದಿಷ್ಟು ಸಾಮಾನ್ಯವಾಗಿರುವಂಥ ಪಾರ್ಟ್ನರ್ಶಿಪ್ ಡೀಡಲ್ಲಿರುವ ಇಂಪಾರ್ಟೆಂಟ್ ಪ್ರಾವಿಷನ್ಸ್. ಇದು ಪಾರ್ಟ್ನರ್ಶಿಪ್ ಡೀಡಲ್ಲಿ ಎಫೆಕ್ಟ್ ಆಗುತ್ತೆ ಅಥವಾ ಪಾರ್ಟ್ನರ್ಶಿಪ್ ಅಕೌಂಟ್ಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ನಾವು ಮಾತಾಡೋದಾದರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಈ 5 ಪ್ರಾವಿಷನಲ್ಲಿ ಯಾವುದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗನ್ನು ಕೊಡಬಾರ್ದು ಅಂತ ಹೇಳುತ್ತೆ, ಆದರೆ ಕೆಲವು ಕಡೆ ನಾವು ನಮ್ಮ ಪಾರ್ಟ್ನರ್ಶಿಪ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ನಾವು ಇಂಟ್ರೆಸ್ಟನ್ನು ಕೊಡ್ತಾ ಹೋಗ್ತೀವಿ. ಹಾಗಾದರೆ ಯಾವ ಮೆಥಡ್ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಹೇಳಿದ್ರೆ ಏನು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತ ಫಸ್ಟು ಡ್ರಾಯಿಂಗ್ ಅಂತ ಹೇಳಿದ್ರೆ ಏನು ಅಂದರೆ, ಡ್ರಾಯಿಂಗ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಪರ್ಸ್ನಲ್ ಯೂಸ್, ಅಂದರೆ ಕಂಪ್ನಿ ಹಣವನ್ನು ತನ್ನ ಸ್ವಂತಕ್ಕೆ ಏನಾದರೂ ಉಪಯೋಗಿಸ್ಕೊಂಡಿದ್ರೆ ನಾವೇನಂತ ಹೇಳ್ತೀವಿ, ಅದನ್ನು ಡ್ರಾಯಿಂಗ್ಸ್ ಅಂತ ಹೇಳ್ತೀವಿ. ದ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಮೇ ಆಲ್ಸೋ ಪ್ರೊವೈಡ್ ಫಾರ್ ದ ಚಾರ್ಜ್ ಆಫ್ ಇಂಟ್ರೆಸ್ಟ್ ಆನ್ ಮನಿ ವಿತ್ಡ್ರಾನ್ ಔಟ್ ಆಫ್ ದ ಫರ್ಮ್ ಬೈ ಪಾರ್ಟ್ನರ್ ಫಾರ್ ದೇರ್ ಪರ್ಸ್ನಲ್ ಯೂಸ್. ಓಕೆ, ಕಂಪ್ನಿ ಉದ್ದೇಶ ಬಿಟ್ಟು ತನ್ನ ಸ್ವಂತ ಬಳಕೆಗೆ ಏನಾದರೂ ಹಣವನ್ನು ತಗೊಂಡ್ರೆ ಅದಕ್ಕೇನು ಮಾಡಬೇಕು, ನಾವು ಬಡ್ಡಿಯನ್ನು ಹಾಕಬೇಕು. ಹಾಗಾದರೆ ಯಾವ 2 ಮೆಥಡ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಒಂದು ಅವರೇಜ್ ಪೀರಿಯಡ್ ಮೆಥಡ್ ಆರ್ ಶಾರ್ಟ್ಕಟ್ ಮೆಥಡ್. ಎರಡನೇದು ಬಂದಾಗ ಪ್ರಾಡಕ್ಟ್ ಮೆಥಡು. ಒಂದು ಅವರೇಜ್ ಪೀರಿಯಡ್ ಮೆಥಡು, ಇನ್ನೊಂದು ಪ್ರಾಡಕ್ಟ್ ಮೆಥಡ್. 2 ಮೆಥಡ್ ಇಟ್ಕೊಂಡು ನಾವೇನು ಮಾಡಬೇಕು, ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಅವರೇಜ್ ಪೀರಿಯಡ್ ಮೆಥಡನ್ನು ಯಾವಾಗ ಯೂಸ್ ಮಾಡ್ತಾ ಹೋಗ್ತೀವಿ? ವೆನ್ ಫಿಕ್ಸ್ಡ್ ಅಮೌಂಟ್ ವಾಸ್ ವಿತ್ಡ್ರಾನ್ ಎವ್ರಿ ಮಂತ್. ಓಕೆ, ಸೊ ಫಿಕ್ಸ್ಡ್ ಅಮೌಂಟನ್ನು ನಾವು ಯಾವತ್ತು ಪ್ರತಿ ತಿಂಗಳು ಅಥವಾ ಪ್ರತಿ ತಿಂಗಳು ಕೊನೆಯಲ್ಲೋ, ಪ್ರತಿ ತಿಂಗಳು ಆರಂಭದಲ್ಲೋ ಅಥವಾ ಮಧ್ಯದಲ್ಲಿ ಏನಾದರೂ ಡ್ರಾ ಮಾಡ್ತಾ ಇದ್ದರೆ ಆವಾಗ ನಾವೇನು ಮಾಡಬೇಕು, ಶಾರ್ಟ್ಕಟ್ ಮೆಥಡನ್ನು ಅಪ್ಲೈ ಮಾಡಬೇಕು. ಎರಡನೇದು ಬಂದಾಗ ಪ್ರಾಡಕ್ಟ್ ಮೆಥಡು. ವೆನ್ ವೇರಿಂಗ್ ಅಮೌಂಟ್ ಆರ್ ವಿತ್ಡ್ರಾನ್ ಎಟ್ ಡಿಫ್ರೆಂಟ್ ಇಂಟರ್ವಲ್. ಓಕೆ, 2,000, 3,000, 4,000. ಸೊ ಅಲ್ಲಿ 4,000, 4,000, 4,000 ಅಂದರೆ ಫಿಕ್ಸ್ಡ್ ಅಮೌಂಟು, ಇಲ್ಲಿ ವೇರಿಂಗ್ ಅಮೌಂಟು. ಓಕೆ, ಸೊ 2 ಸಿಚುವೇಶನ್ ಇಟ್ಕೊಂಡು ನಾವೇನು ಮಾಡಬೇಕು, ನಾವು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಒಂದು ಶಾರ್ಟ್ಕಟ್ ಮೆಥಡು, ಇನ್ನೊಂದು ಪ್ರಾಡಕ್ಟ್ ಮೆಥಡು. ಸೊ ಇವತ್ತಿನ ವಿಷಯ ಪ್ರಾಡಕ್ಟ್ ಮೆಥಡು. ಓಕೆ, ಸೊ ಪ್ರಾಡಕ್ಟ್ ಮೆಥಡ್ ನೋಡ್ತು ಅಂತ ಹೇಳಿದ್ರೆ ಕ್ವಶನ್ ಯಾವ ರೀತಿ ಕೇಳ್ತಾರೆ, ಭಾವನಾ ಆ್ಯಂಡ್ ಕವನ ಆರ್ ಪಾರ್ಟ್ನರ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. Kavana withdrew following the amount during the year 2024-25 which are given as under rupees 2,000 on 1st May 2024, rupees 3,000 on 30th September 2024, rupees 1,000 on 1st December 2024, rupees 1,500 on 31st March 2025. Calculate interest on Kavana's drawing at 9% per annum for the year ending 31st March 2025 under ಪ್ರಾಡಕ್ಟ್ ಮೆಥಡ್. ಸೊ ಈ ರೀತಿ ನಿಮಗೊಂದು ಪ್ರಶ್ನೆಯನ್ನು ಕೇಳ್ತಾರೆ 6 ಅಂಕಕ್ಕೆ. ಸೊ ಸರಳವಾಗಿರುತ್ತೆ ಆನ್ಸರು, ತುಂಬ ಎಲ್ಲೂ ಕಾಂಪ್ಲಿಕೇಶನ್ ಇರೋದಿಲ್ಲ, ನೀವು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ.
ಓಕೆ. ಸೊ ಈ ಫಾರ್ಮೆಟ್ ನೋಡ್ತು ಅಂತ ಹೇಳಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಸೊ ಫಸ್ಟು ಡೇಟ್ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ, ಅದು ಎರಡೂ ಕ್ವಶನಲ್ಲೇ ಕೊಟ್ಟಿರ್ತಾರೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅದಾದಮೇಲೆ ನಂಬರ್ ಆಫ್ ಮಂತು, ನೆಕ್ಸ್ಟ್ ಆದಮೇಲೆ ಪ್ರಾಡಕ್ಟನ್ನು ಕ್ಯಾಲ್ಕುಲೇಟ್ ಮಾಡೋದು. ಒಂದು ನಂಬರ್ ಆಫ್ ಮಂತ್ ಕ್ಯಾಲ್ಕುಲೇಟ್ ಮಾಡೋದು, ಇನ್ನೊಂದು ಪ್ರಾಡಕ್ಟ್ ಮೆಥಡನ್ನು ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಮಾಡಿ. ಸೊ ಒಂದು ಫಾರ್ಮುಲಾ ಇದೆ, ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ತಾರೆ, ಮುಗಿದೋಯ್ತು. ಓಕೆ, ಏನು ಫಾರ್ಮುಲಾ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ನಥಿಂಗ್ ಬಟ್ ಇಂಟ್ರೆಸ್ಟ್ ರೇಟ್ ಇಂಟು 1/12. ಈ ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದ್ರೆ ಸೊ ಈಸಿಯಾಗಿ ನಿಮಗೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಸಿಗುತ್ತೆ. ಓಕೆ, ಸೊ ಹೆಡ್ಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಫಾರ್ ದ ಇಯರ್ ಎಂಡಿಂಗ್ 31st March 2025. ಓಕೆ, ಸೊ ಈ ಪಾಯಿಂಟ್ ತುಂಬ ಕ್ಲಿಯರ್ ಆಗಿರಲಿ. ಯಾವ ಡೇಟಲ್ಲಿ ಅಮೌಂಟನ್ನು ಡ್ರಾ ಮಾಡ್ತಾ ಇದ್ದಾರೆ, ಓಕೆ, ಆ ಡೇಟಿಂದ ಇಯರ್ ಎಂಡಿಂಗ್ ಏನಿದೆ ಅಂದರೆ ಆ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಏನಿದೆ ಅಲ್ಲಿ ತನಕ ನಾವೇನು ಮಾಡಬೇಕು, ಮಂತ್ಗಳನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. ಸೊ ನಾವು ಡೇಟ್ ಆಫ್ ಡ್ರಾಯಿಂಗ್ ಡೇಟಿಂದ ಇಯರ್ ಎಂಡಿಂಗ್ ಡೇಟ್ ತನಕ, ಓಕೆ, ನಂಬರ್ ಆಫ್ ಮಂತ್ ಎಷ್ಟು ಬರುತ್ತೆ ಅಂತ ಹೇಳಿ ಕೌಂಟ್ ಮಾಡಿ ಬರೀಬೇಕು. ಇದೇ ಇಂಪಾರ್ಟೆಂಟು ಆ್ಯಕ್ಚುಲಿ. ಓಕೆ, ಸೊ ಮೊದಲನೇದು ನೋಡ್ತು ಅಂತ ಹೇಳಿದ್ರೆ, ಮೊದಲನೇದು ಯಾವಾಗ? ಸೊ ಮೊದಲನೇದು ಬಂದು 1st May 2024. 1st May 2024 ಎಷ್ಟು ಅಮೌಂಟ್ ಡ್ರಾ ಮಾಡ್ತಾಯಿದ್ದಾರೆ? 2000 ಅಮೌಂಟನ್ನು ಡ್ರಾ ಮಾಡ್ತಾಯಿದ್ದಾರೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ನಾವು? ಮಂತ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಓಕೆ, ಸೊ ಮಂತ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಯಾವಾಗ ಅಮೌಂಟ್ ಡ್ರಾ ಮಾಡ್ತಾಯಿದ್ದಾರೆ? 1st May 2024 ಡ್ರಾ ಮಾಡ್ತಾಯಿದ್ದಾರೆ. ಅಲ್ಲಿಂದ ಓಕೆ, 1st May 2024 31st March 2025 ತನಕ, 31st March 2025 ತನಕ ಎಷ್ಟು ತಿಂಗಳು ಬರುತ್ತೆ ಅಂತ ಹೇಳಿ ನೋಡೋದು. ಓಕೆ, ಸೊ 1 2 3 4 5 6 7 8 9 10 11 ತಿಂಗಳು ಬರುತ್ತೆ. ಅಂದರೆ ಒಂದು ತಿಂಗಳು ಅಂತ ಬರಬೇಕು ಅಂದರೆ 30 ದಿನ ಕಂಪ್ಲೀಟಾಗಿ ಕವರ್ ಮಾಡಬೇಕು, ಅಥವಾ 31 ದಿನ, ಅಥವಾ ಫೆಬ್ರವರಿ ಬಂತು ಅಂದರೆ 28 9 ದಿನ ಕವರ್ ಮಾಡಿದರೆ ಒಂದು ತಿಂಗಳು ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಕೊನೆಯ ಒಂದು ದಿನವನ್ನು ನಾವು ಒಂದು ತಿಂಗಳು ಅಂತ ಹೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಹಾಗಾಗಿ ಈ ಇದರಲ್ಲಿ ನೋಡ್ತು ಅಂತೇಳಿ 11 ತಿಂಗಳು ಕವರ್ ಆಗಿದೆ. ಓಕೆ, ಸೊ ನಂಬರ್ ಆಫ್ ಮಂತ್ 11 ಮಂತ್. ನೆಕ್ಸ್ಟ್ ಏನು ಮಾಡಬೇಕು? ಪ್ರಾಡಕ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಪ್ರಾಡಕ್ಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ವೆರಿ ಸಿಂಪಲ್. ಓಕೆ, ಅಮೌಂಟ್ ಇಂಟು ನಂಬರ್ ಆಫ್ ಮಂತ್, ಅಮೌಂಟ್ ಇಂಟು ನಂಬರ್ ಆಫ್ ಮಂತ್ ಮಲ್ಟಿಪ್ಲೈ ಮಾಡೋದಷ್ಟೇ. 22,000 ಬಂದುಬಿಡುತ್ತೆ. ಓಕೆ, ನಮಗೆ ಪ್ರಾಡಕ್ಟ್ ಸಿಗ್ತಾ. ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ ವಿತ್ಡ್ರಾನ್ ಯಾವಾಗ? ಸೆಕೆಂಡ್ ವಿತ್ಡ್ರಾ ಬಂದು 30th September 2024. 30th September 2024. ಓಕೆ, ಎಷ್ಟು ಅಮೌಂಟ್ ಡ್ರಾ ಮಾಡ್ತಾಯಿದ್ದಾರೆ? 3000. ನೆಕ್ಸ್ಟ್ ಏನು ಮಾಡಬೇಕು? ನಂಬರ್ ಆಫ್ ಮಂತ್ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಡೇಟಿಂದ? ಸೊ 30th September 2024 31st March 2025 ಮಂತನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ವೆರಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಇದೆ. ಸೊ 30th September 2024 ಅವನೇನು ಮಾಡ್ತಾಯಿದ್ದಾರೆ? ಅಮೌಂಟನ್ನು ಡ್ರಾ ಮಾಡಿದ್ದಾರೆ. 31 ಕೊನೆಯ ದಿನ, 31 ಅಥವಾ 30ನೇ ದಿನ ಏನಿದೆ, ಅಥವಾ ಮಂತ್ ಎಂಡಿಂಗ್ ಏನಿದೆ, ಆ ಡೇಟಲ್ಲಿ ಅಮೌಂಟನ್ನು ಡ್ರಾ ಮಾಡ್ತು ಅಂತ ಹೇಳಿದ್ರೆ, ಸೊ ಒಂದಿನ ಒಂದು ತಿಂಗಳು ಅಂತ ಹೇಳಿ ಕನ್ಸಿಡರ್ ಆಗಲ್ಲ. ಸೊ ನೆಕ್ಸ್ಟ್ ಡೇಗೆ ಹೋಗಬೇಕಾಗತ್ತೆ. ಅಂದರೆ 1st October 2024 ಸೊ 31st March 2025 ನಾವು ಏನು ಮಾಡಬೇಕು? ಮಂತನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆವಾಗ ಎಷ್ಟು ತಿಂಗಳು ಸಿಗುತ್ತೆ ನಮಗೆ? 6 ಮಂತ್ ಸಿಗುತ್ತೆ. ಓಕೆ, 1 2 3 4 5 6. ಓಕೆ, ಸೊ 6 ತಿಂಗಳು ಸಿಗುತ್ತೆ. ಸೊ ನಂಬರ್ ಆಫ್ ಮಂತ್ 6. ನೆಕ್ಸ್ಟು ಪ್ರಾಡಕ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಾಡಕ್ಟ್ ತುಂಬ ಈಸಿ. ಸೊ ಯಾವ ರೀತಿ ಮಾಡ್ತಾ ಹೋಗ್ತೀವಿ? 3000 ಇಂಟು 6, ಓಕೆ, 18,000. ನೆಕ್ಸ್ಟ್ ಮೂರನೇದು ನೋಡ್ತು ಅಂತ ಹೇಳಿದ್ರೆ, ಯಾವಾಗ ಅಮೌಂಟ್ ಡ್ರಾ ಮಾಡ್ತಾಯಿದ್ದಾರೆ? ಸೊ ಮೂರನೇದು 1st December 2024. 1st December 2024.
1st December 2024. ಸೊ ಆ ಡೇಟಿಂದ 1st December 2024 ಇಂದ ಸೊ 31st March 2025 ತನಕ ನೋಡಿದ್ರೆ 1 2 3 4 ನೋಡಿ ಸ್ಪಷ್ಟ ಗೊತ್ತಾಗ್ತಾ ಇದೆ ನಂಬರ್ ಆಫ್ ಮಂತ್. ಓಕೆ, ಸೊ ನಂಬರ್ ಆಫ್ ಮಂತ್ 4 ಮಂತ್. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ನಂಬರ್ ಆಫ್ ಮಂತ್ ಇಂಟು ಅಮೌಂಟ್ ಅಥವಾ ಅಮೌಂಟ್ ಇಂಟು ನಂಬರ್ ಆಫ್ ಮಂತ್ 4000. Okay, so product amount 4000. Next last one 31st March 2025. ಸೊ ಈ ಡೇಟಿಂದ ಈ ಡೇಟ್ಗೆ ಇಯರ್ ಎಂಡಿಂಗ್ ಯಾವುದು? 31st March 2025. ಡ್ರಾ ಮಾಡ್ತಿರೋದು ಯಾವಾಗ? 31st March 2025. ಓಕೆ, ಮಂತ್ ಕವರ್ ಇದೆಯಾ ಇಲ್ಲಿ? ಇಲ್ಲ. ಓಕೆ, ಸೊ ಒಂದು ಬರ್ತಾ ಇಲ್ಲ, ದೇರ್ಫೋರ್ ಇಟ್ ಬಿಕೇಮ್ 0. ನೀವು ಯಾವಾಗ ನಂಬರ್ ಆಫ್ ಮಂತ್ 0 ಆಗುತ್ತೋ 0 ಇಂದ ಎಷ್ಟು ಗುಣಿಸಿದ್ರೂ 0ನೇ. ಹಾಗಾಗಿ ಪ್ರಾಡಕ್ಟ್ ಅಮೌಂಟು ಸಹ 0 ಬರ್ತಾ ಹೋಗುತ್ತೆ. ಈಗ ನಾವೇನು ಮಾಡಿದ್ದೀವಿ? ನಂಬರ್ ಆಫ್ ಮಂತ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಂಬರ್ ಆಫ್ ಮಂತ್ ಅಮೌಂಟ್ ಜೊತೆ ಮಲ್ಟಿಪ್ಲೈ ಮಾಡಿ ಪ್ರಾಡಕ್ಟನ್ನು ಕಂಡುಹಿಡ್ಕೊಳ್ತೀವಿ. ನೆಕ್ಸ್ಟ್ ಏನು ಮಾಡಬೇಕು? ಆ ಪ್ರಾಡಕ್ಟನ್ನು ಟೋಟಲ್ ಮಾಡ್ಕೊಳ್ಬೇಕು. ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂತೀಗ? 22,000 ಪ್ಲಸ್ 18,000 ಪ್ಲಸ್ 4,000 44,000. ಈ 44,000ಅನ್ನು ನಾವು ಇದಕ್ಕೆ ಸೂತ್ರಕ್ಕೆ ಏನಿದೆ ಅದು ಫಾರ್ಮುಲಾ ಏನಿದೆ ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ತಾ ಹೋಗ್ತೀವಿ. ಸೊ ಫಾರ್ಮುಲಾ ಏನಿದೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್, ಇಂಟ್ರೆಸ್ಟ್ ರೇಟ್ ಇಂಟು 1/12. ಓಕೆ, ಸೊ ನೆಕ್ಸ್ಟ್ ಆ ಫಾರ್ಮುಲಾಕ್ಕೆ ಅಪ್ಲೈ ಮಾಡೋದು. ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ? 44,000 ಇಂಟು ಇಂಟ್ರೆಸ್ಟ್ ರೇಟ್. ಕ್ವಶನಲ್ಲಿ ಕೊಟ್ಟಿದ್ದಾರೆ ಎಷ್ಟಿದೆ ಇಂಟ್ರೆಸ್ಟ್ ರೇಟು? 9%. ಓಕೆ, ಸೊ 9% ಅಂತ 9 ಡಿವೈಡೆಡ್ ಬೈ 100 ಇಂಟು 1/12 ಅಪ್ಲೈ ಮಾಡಿದಾಗ 330 ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇದಿಷ್ಟು ಕ್ಯಾಲ್ಕುಲೇಟ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ 6ಕ್ಕೆ 6 ಅಂಕ ಈಸಿಯಾಗಿ ಬರುತ್ತೆ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಿರೋದೆ 2 ಪಾಯಿಂಟು. ಒಂದು ನಂಬರ್ ಆಫ್ ಮಂತನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು, ನೆಕ್ಸ್ಟು ಪ್ರಾಡಕ್ಟನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು, ಪ್ರಾಡಕ್ಟನ್ನು ಟೋಟಲ್ ಮಾಡುವಂಥದ್ದು. ಸೊ ಮಾಡಿದ್ದನ್ನು ಈ ಫಾರ್ಮುಲಾ ಏನಿದೆ ಫಾರ್ಮುಲಾಕ್ಕೆ ಅಪ್ಲೈ ಮಾಡುವಂಥದ್ದು. ಇದಿಷ್ಟು ಸ್ಪಷ್ಟವಾಗಿ ಗೊತ್ತಿತ್ತು ಅಂತ ಹೇಳಿದ್ರೆ 6ಕ್ಕೆ 6 ಮಾರ್ಕ್ಸು ಈಸಿಯಾಗಿ ಬರುತ್ತೆ. ಸೊ ಎಕ್ಸಾಮ್ಗೆ ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ಮ ಸ್ನೇಹಿತರಿಗೆ ಇದನ್ನು ಹೆಚ್ಚಿಗೆ ಶೇರ್ ಮಾಡಿ. ಓಕೆ, ಸೊ ನೀವು ಅವ್ರಿಗೂ ಸಹ ಅನುಕೂಲ ಆಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸೋಣ. ಸೊ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಕ್ಲೋಸ್ ಮಾಡೋಣ. ಧನ್ಯವಾದ.